ಸರ್, ಇಷ್ಟು ದಿನ ಮಳೆ ಸುರಿತಾ ಇದೆ, ಇವತ್ತಿಂದ ಮಳೆ ಸುರಿತಾ ಇದೆ, ನೀರು ಹರಿತಾ ಇದೆ. ಏನೇನು ಸಭೆ ಇವತ್ತು ವಿಶೇಷವಾಗಿ ನನ್ನ ಬೆಳಗಾವಿ ಜಿಲ್ಲೆಯ ಸಮಸ್ತ ನನ್ನ ಎಲ್ಲ ಜನರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳಾದಿಯಾಗಿ, ಹಿರಿಯ ಅಧಿಕಾರಿಗಳಾದಿಯಾಗಿ ಒಂದು ಜಿಲ್ಲೆಯ ಸಮಗ್ರ ಒಂದು ತುರ್ತು ಪರಿಸ್ಥಿತಿಗಾಗಿ ಇವತ್ತು ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಇದುವರೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಆದಂಥ ಮಳೆಯ ಪ್ರಮಾಣ, ಮಳೆಯ ಕೊರತೆ, ಮುಂಬರುವಂಥ ದಿನದಲ್ಲಿ ಮಳೆಯ ಅಭಾವ ಆದರೆ ಯಾವ ರೀತಿ ನಾವು ತುರ್ತು ಪರಿಸ್ಥಿತಿಯಲ್ಲಿ ನಾವು ಜನರಿಗೆ ಕುಡಿಯುವ ನೀರಿನ ಸವಲತ್ತುಗಳನ್ನು ಮಾಡಿಕೊಡಬೇಕು. ಈಗಾಗಲೇ ಯಾವ ರೀತಿ ಕೃಷಿ ಇಲಾಖೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದಾರೆ, ಅವರಿಗೆ ರಸಗೊಬ್ಬರ ಕೊರತೆ, ಮಳೆಯ ಕೊರತೆ, ನೀರಿನ ಕೊರತೆ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಇಲಾಖೆಗಳ ಬಗ್ಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಆಗಿದೆ, ಎಲ್ಲ ಚರ್ಚೆ ಆಗಿದೆ. ಒಂದು ಸಮಗ್ರವಾದಂಥ ಒಂದು ಕ್ರಿಯಾ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಕಳೆದ 3-4 ದಿನದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಒಳ್ಳೆಯ ಮಳೆ ಆಗ್ತಾ ಇದೆ. ಇದರಿಂದ ಕುಡಿಯುವ ನೀರಿಗೆ ಸಮಸ್ಯೆ ಆಗುವುದಿಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ. ಬೆಳಗಾವಿ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ರಾಕಸ್ಕೊಂಡ್ಗೆ ಒಳ್ಳೆ ನೀರು ಬರ್ತಾ ಇದೆ, ಹಿಡಕಲ್ ಡ್ಯಾಮ್ಗೆ ಒಳ ಹರಿವಿದೆ. ಅದೇ ರೀತಿ ನಗರ ಪಂಚಾಯಿತಿ, ನಗರ ಪಟ್ಟಣ ಪ್ರದೇಶಗಳಲ್ಲಿ ಮತ್ತೆ ಪಟ್ಟಣ ಪಂಚಾಯಿತಿಗಳಲ್ಲಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರಿನ ಸರಬರಾಜು, ಕುಡಿಯುವ ನೀರಿನ ವಿಶೇಷ ಸರಬರಾಜು ಬಗ್ಗೆ, ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ತೊಂದರೆ ಬಂದರೆ ಅದನ್ನು ನಿರ್ವಹಿಸಲಿಕ್ಕೆ ನಮ್ಮಲ್ಲಿ ಹಣನೂ ಇದೆ, ನಾವೆಲ್ಲರೂ ಸನ್ನದ್ಧರಾಗಿದ್ದೀವಿ, ಜಿಲ್ಲಾಡಳಿತನೂ ಇದೆ, ಜನಪ್ರತಿನಿಧಿಗಳು ಎಲ್ಲ ರೀತಿಯ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಈಗ ತಾವು ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗಿದ್ರಿ, ಎಲ್ಲಾ ಗ್ರಾಮಗಳಲ್ಲಿಯೂ ಕೂಡ ಟ್ಯಾಂಕರ್ ಇದೆ, ಟ್ರ್ಯಾಕ್ಟರ್ ಇಲ್ಲ. ಅದನ್ನ ಎಳ್ಕೊಂಡು ಹೋಗಿ ನೀರು ಸರಬರಾಜು ಮಾಡ್ಲಿಕ್ಕೆ ಟ್ರ್ಯಾಕ್ಟರ್ ಇಲ್ಲ. ಎಲ್ಲಾ ಕಡೆ ಪಂಚಾಯತಿಯಲ್ಲಿ ಟ್ಯಾಂಕರ್ಗಳು ಅದಾವೆ, ಆದ್ರೆ ಟ್ರ್ಯಾಕ್ಟರ್ ಇಲ್ಲ. ಈಗಾಗಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸರಬರಾಜಿನ ಸಲುವಾಗಿ ಏನು ತೊಂದರೆಗಳಾಗ್ತಾ ಇದೆ. ನಾನು ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯ ಸಿಇಒ ಅವ್ರ ಜೊತೆ, ಜಿಲ್ಲಾ ಪಂಚಾಯತ್ ಸಿಇಒ ಅವ್ರ ಜೊತೆ ಮಾತಾಡಿದ್ದೀನಿ. ಪ್ರತಿಯೊಂದು ಗ್ರಾಮ ಪಂಚಾಯತ್ ಹಂತದಲ್ಲಿ ಈ ಟ್ರ್ಯಾಕ್ಟರ್ಗಳಿಗೆ ಬಾಡಿಗೆ ದರವನ್ನು ನಾವು ನಿಗದಿ ಮಾಡ್ತಾ ಇದೀವಿ. ಇನ್ನು 1-2 ದಿವಸದಲ್ಲಿ ಬಾಡಿಗೆ ದರವನ್ನು ನಿಗದಿ ಮಾಡ್ತಾ ಇದ್ವಿ. ಬಾಡಿಗೆ ದರ ನಿಗದಿ ಆದ್ಮೇಲೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ನಾವು ಫ್ರೀ ಹ್ಯಾಂಡ್ ಕೊಡ್ತೀವಿ. ಆ ಟ್ರ್ಯಾಕ್ಟರ್ಗಳನ್ನ ಅವರವರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರು ಹೈಯರ್ ಮಾಡಿಕೊಂಡು ಕುಡಿಯುವ ನೀರಿನ ತೊಂದರೆ ಆಗಬಾರ್ದು, ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಅಂತ ಆಗಬಾರ್ದು ಅಂತ ಈಗಾಗಲೇ ನಾವು 2 ದಿವಸದಿಂದನೂ ಮೀಟಿಂಗ್ ಮಾಡಿದ್ದೀವಿ. ಇವತ್ತು ನಾಳೆನೂ ಮೀಟಿಂಗ್ ಮಾಡಿ ರೇಟ್ ಫಿಕ್ಸ್ ಮಾಡ್ತೀವಿ. ನಾವು ಟ್ರ್ಯಾಕ್ಟರ್ ಬಾಡಿಗೆಯನ್ನು ಫಿಕ್ಸ್ ಮಾಡ್ತೀವಿ. ಅದಾದ ನಂತರ ಯಾವುದೇ ಗ್ರಾಮ ಪಂಚಾಯತಿಗಳಿಗೆ ಕುಡಿಯುವ ನೀರಿನ ಸರಬರಾಜು ತೊಂದರೆ ಆಗದ ರೀತಿ ನಾವು ನೋಡ್ಕೋತೀವಿ. ಈಗ ಸದಸ್ಯರಿಲ್ಲ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮನಬಂದಂತೆ ಅವ್ರು ಹೆಂಗ್ ಮನೆ ಸಿಗ್ಬೇಕಂತ ಮಾಡಕತ್ತಾರೆ. ಈಗ ಅವ್ರ ಮೇಲೆ ಕಮಾಂಡ್ ಇಡ್ಲಿಕ್ಕೆ ಯಾವ ರೀತಿ ತಾವು ಸರ್ಕಾರದಿಂದ ಕಾರ್ಯಸೂಚಿಯನ್ನು ನೀವು ಹೇಳಿದ ಮಾತಿಗೆ ನಂದು ಸಹಮತಿ ಇದೆ. ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ಸ್ ಕೂಡ ಬಂದಿದೆ. ನಾನು ಈಗಾಗಲೇ ಜಿಲ್ಲಾ ಪಂಚಾಯತ್ ಸಿಇಒ ಅವ್ರ ಜೊತೆ ಸಾಕಷ್ಟು ಸರಿ ಚರ್ಚೆ ಮಾಡಿದ್ದೀನಿ. ರಾಜ್ಯದಲ್ಲಿ ಹಿರಿಯ ಸಚಿವರ ಜೊತೆನೂ ಈ ವಿಷಯಗಳ ಚರ್ಚೆ ಆಗಿದೆ. ಇದು ನಮ್ಮ ಜಿಲ್ಲೆಗಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಂದು ಸಮಸ್ಯೆ. ಸ್ಥಳೀಯ ಪ್ರತಿನಿಧಿಗಳಲ್ಲಿ ಆಡಳಿತ ಮಂಡಳಿ ಇಲ್ಲದೆ ಇರೋ ಕಾರಣ PDOಗಳಿರ್ಬೋದು, ಅವ್ರ ಮೇಲೆ ವಿಶೇಷ ಅಧಿಕಾರಿಗಳ ನೇಮಕ ಇರ್ಬೋದು, ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳು ಇವತ್ತು ಆಡಳಿತ ಮಂಡಳಿ ಇಲ್ಲ. ಅದರಿಂದ ಜನರಿಗೆ ತೊಂದರೆ ಆಗ್ತಾ ಇದ್ದಾವೆ. ಸಾಕಷ್ಟು ಶೀಘ್ರದಲ್ಲಿ ಈ SIR ಪ್ರಕ್ರಿಯೆ ಮುಗಿದ ತಕ್ಷಣ ನಾವು ಚುನಾವಣೆಗಳನ್ನು ಮಾಡ್ತೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಸಾಕಷ್ಟು ಸಾರಿ ಹೇಳಿದ್ದಾರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಾವು ಆದಷ್ಟು ಬೇಗ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಇನ್ನುಳಿದಂಥ ನಗರ ಪ್ರದೇಶದಲ್ಲಿ ಪಟ್ಟಣ ಪಂಚಾಯತಿಗಳಲ್ಲಿ ನಾವು ಚುನಾವಣೆಗಳನ್ನು ಮಾಡ್ತೀವಿ. ತೊಂದರೆಗಳು ಇದ್ರೂ ಕೂಡ ನೀವು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಆದಷ್ಟು ಎಲ್ಲರೂ ಸೇರ್ಕೊಂಡು ಈ ತೊಂದರೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. 2 ವರ್ಷ ಆಯ್ತು ಚುನಾವಣೆ ಮಾಡ್ತೀವಿ ಅಂತ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಈಗ ಮಳೆಗಾಲದ ಅಧಿವೇಶನ ಶುರು ಆಗ್ತಾ ಇದೆ, ತಾವೇನಾದ್ರೂ ಅಧಿವೇಶನದಲ್ಲಿ ಸರ್ಕಾರ ಗಮನ ಸೆಳೀತೀರಾ? ಹೋದ ಅಧಿವೇಶನದಲ್ಲೂ ಕೂಡ ನಾನು ಸ್ಥಳೀಯ ಸಂಸ್ಥೆಗಳನ್ನ ಏನು ಚುನಾವಣೆ ಘೋಷಣೆ ಆಗಿದಾವ, ಗ್ರಾಮ ಪಂಚಾಯಿತಿಯ ಏನು ಈಗ ಆಡಳಿತ ಮಂಡಳಿ ಇತ್ತು ಅವರನ್ನೇ ಕಂಟಿನ್ಯೂ ಮಾಡಿ ಅಂತ ನಾನು ಹೋದ ಸರಿ ಇದರಲ್ಲಿ ಕೂಡ ನಾನು ಮಾತಾಡಿದ್ದೀನಿ. ಈ ಬರುವಂತ ಮಳೆಗಾಲ ಅಧಿವೇಶನದಲ್ಲೂ ಕೂಡ ಧ್ವನಿ ಎತ್ತೀನಿ. ಮತ್ತು ಆದಷ್ಟು ಬೇಗ ನಮ್ಮ ಬೇಡಿಕೆ ಮತ್ತೆ ಸರ್ಕಾರಕ್ಕೆ ಆದಷ್ಟು ಬೇಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡಿಬೇಕು. ಸರ್, ಕಸ ವಿಲೇವಾರಿ ಬಗ್ಗೆನೂ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಗ್ರಾಮ ಪಂಚಾಯತ್. ನಮ್ಮ ಮಕ್ಕಳು ಸ್ವಚ್ಛ ಆದ್ರೆ ಕರೆಕ್ಟ್ ಬೇರೆದವ್ರು ಊರಾಗ ಹೋಗಿ ಕಸವನ್ನು ಚೆಲ್ಲುವಂತ ಸ್ಥಿತಿ ಗ್ರಾಮ ಪಂಚಾಯತ್ ಅದ. ಏನಿಲ್ಲ, ಸಾಕಷ್ಟು ಗ್ರಾಮ ಪಂಚಾಯತಿಯಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಜಾಗಗಳಿಲ್ಲ.
ಗ್ರಾಮ ಪಂಚಾಯತಿಗಳಲ್ಲಿ ಜಾಗಗಳ ಕೊರತೆ ಇದೆ. ಖುಲ್ಲಾ ಜಾಗಗಳು ಬೇಕಾಗತ್ತೆ. ನಾವು ಕಸಗಳನ್ನ ವಿಲೇವಾರಿ, ಹಸಿ ಕಸ ಮತ್ತೆ ಒಣ ಕಸಗಳನ್ನ ವಿಲೇವಾರಿ ಮಾಡ್ಲಿಕ್ಕೆ ಜಾಗಗಳ ಕೊರತೆ ಇದೆ. ಮತ್ತೆ ಒಂದೇ ಒಂದು ಗ್ರಾಮ 3-4 ಗ್ರಾಮಗಳ ನಡುವೆ ಒಂದು ಜಾಗ ಇದೆ, ಅದನ್ನೆಲ್ಲ ಕೊರತೆಗಳಿದೆ. ಹಂತ ಹಂತವಾಗಿ ಎಲ್ಲದಕ್ಕೂ ನಾವು ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕಾಗತ್ತೆ. ಎಲ್ಲ ನಾಗರಿಕರು ಸ್ವಪ್ರಜ್ಞೆಯಿಂದ ಇದಕ್ಕೆ ಎಲ್ಲರೂ ಸಹಕಾರ ಮಾಡ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ನನ್ನ ಮನೆ ಅಂಗಳ ಸ್ವಚ್ಛ ಇರೋದು ಅಷ್ಟೇ ಅಲ್ಲ, ನನ್ನ ಊರು, ನನ್ನ ರಸ್ತೆಗಳು ಸ್ವಚ್ಛ ಇರ್ಬೇಕಂದ್ರೆ ಸಿವಿಕ್ ಸೆನ್ಸು ಬೇಕಾಗತ್ತೆ. ಈಗ ನಾವು ಗಾಡಿಯಿಂದ ನೀರು ಕುಡಿದು ಪ್ಲಾಸ್ಟಿಕ್ ಬಾಟಲ್ ರಸ್ತೆ ಮೇಲೆ ಒಗೆದು ಗ್ರಾಮ ಪಂಚಾಯತಿಯವರು ಕ್ಲೀನ್ ಮಾಡೋದಂತ ಎಷ್ಟು ಇದು, ಆ ಪ್ಲಾಸ್ಟಿಕ್ ಬಾಟಲ್ ಓದು ಡಸ್ಟ್ಬಿನ್ನಾಗ ಹಾಕಾಕ ಸಿವಿಕ್ ಪ್ರಜ್ಞೆನೂ ಎಲ್ಲರಿಗೂ ಬೇಕು. ಎಲ್ಲರೂ ಕೂಡಿ ಸಹಕಾರ ಮಾಡಿದ್ರೆ ಈ ಕಸದ ಈ ತೊಂದರೆಯಿಂದ